ಈ ಮೂವಿ ಹೆಸರು ಬಂದು ದುರಂಧರ್. ಈ ಕತೆ ಸ್ಟಾರ್ಟ್ ಆಗೋದು 1999ರಲ್ಲಿ ನಡೆದಂತ ಫ್ಲೈಟ್ ಹೈಜಾಕ್ ಇಂದ. ಇಲ್ಲಿ ಪಾಕಿಸ್ತಾನ್ ಟೆರರಿಸ್ಟ್ ಇಂಡಿಯನ್ ಫ್ಲೈಟ್ ನ ಹೈಜಾಕ್ ಮಾಡಿ ಸರ್ಕಾರಕ್ಕೆ ನೀವು ಅರೆಸ್ಟ್ ಮಾಡಿರುವಂತ ನಮ್ಮ 3 ಜನ ಟೆರರಿಸ್ಟ್ ನ ರಿಲೀಸ್ ಮಾಡಿ, ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಇರುವಂತ ಒಬ್ಬ ಇಂಡಿಯನ್ ಬಿಡಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಇದಕ್ಕೆ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ಆದಂತ ಅಜಯ್ ಶಾನಲ್ PM ರಾ ಏಜೆಂಟ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಮೀಟಿಂಗ್ ನಡೆಸಿ ಫೈನಲಿ ಆ 3 ಜನ ಟೆರರಿಸ್ಟ್ ನ ರಿಲೀಸ್ ಮಾಡಿಸ್ತಾನೆ. ಮತ್ತು ಆಮೇಲೆ 2001ರಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಹೊರಗಡೆ ಉಗ್ರರು ಕಾರ್ ಓಡಿಸ್ಕೊಂಡ್ ಬಂದು ನುಗ್ಗಿ ಪಾರ್ಲಿಮೆಂಟ್ ಅಲ್ಲಿ ಇರೋರಿಗೆಲ್ಲ ಗನ್ಸ್. ಈ ಅಟ್ಯಾಕ್ ಆಮೇಲೆ IB ಡೈರೆಕ್ಟರ್ ಅಜಯ್ ಶಾನಲ್ ಪಾಕಿಸ್ತಾನ್ ಟೆರರಿಸ್ಟ್ ಇಷ್ಟು ದಿನ ಹೊರಗಡೆ ಅಟ್ಯಾಕ್ ಮಾಡ್ತಾ ಇದ್ರು, ಈಗ ದೇಶದ ಒಳಗಡೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ದಾರೆ. ಇದಕ್ಕೆ ಯುನೈಟೆಡ್ ನೇಷನ್ ಆಗಲಿ ಗವರ್ಮೆಂಟ್ ಆಗಲಿ ಏನೂ ಆಕ್ಷನ್ ತಗೋತಾ ಇಲ್ಲ. ಅದು ಅಲ್ಲದೆ ಪಾಕಿಸ್ತಾನಿಗೆ USA ಮುಂತಾದ ಕಂಟ್ರಿಗಳ ಸಪೋರ್ಟ್ ಇದೆ. ಸೊ ಅದಕ್ಕೆ ಅಜಯ್ ಶಾನಲ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಮಿಷನ್ ದುರಂಧರ್ ಬಗ್ಗೆ ಹೇಳ್ತಾರೆ. ಈ ಮಿಷನ್ ದುರಂಧರ್ ಏನಪ್ಪಾ ಅಂತಂದ್ರೆ, ಇಂಡಿಯಾದ ಒಬ್ಬ ಏಜೆಂಟ್ ಪಾಕಿಸ್ತಾನ ಒಳಗೆ ನುಗ್ಗಿ ಪಾಕಿಸ್ತಾನ ಜನರಾಗಿ ಇದ್ದು ಅವರ ಇಂಟರ್ನಲ್ ಅಲ್ಲಿ ವೀಕ್ ಮಾಡೋದು ಅಂತ. ಸೊ ಈಗ ಇದರಂತೆಯೇ ಜಸ್ಕ್ರೇಟ್ ಸಿಂಗ್ ಅನ್ನುವಂಥ ಇಂಡಿಯನ್ ಏಜೆಂಟ್ನ ಹಂಸ ಅಲಿ ಅನ್ನುವಂಥ ಹೆಸರಿನಲ್ಲಿ ಅಫ್ಘಾನಿಸ್ತಾನ್ಗೆ ಕಳಿಸ್ತಾರೆ. ಈಗ ಹಂಸ ಅಲಿ ಅಫ್ಘಾನಿಸ್ತಾನಲ್ಲಿ ಇರುವಂತಹ ಬಲೂಚಿಸ್ತಾನ್ ಜನರ ಜೊತೆಗೆ ಪಾಕಿಸ್ತಾನಿಗೆ ಬರ್ತಾನೆ. ಆ್ಯಂಡ್ ಪಾಕಿಸ್ತಾನದಿಂದ ಕರಾಚಿಗೆ ಹೋಗ್ತಾನೆ, ಹಾಗೂ ಕರಾಚಿಯಿಂದ ಲಿಯರ್ಗೆ ಬರ್ತಾನೆ. ಈ ಲಿಯರಿ ಒಂಥರ ಪವರ್ಫುಲ್ ಟೌನ್ ಇದ್ದಂಗೆ. ಯಾರು ಇಡೀ ಲಿಯರ್ನ ಕಂಟ್ರೋಲ್ಗೆ ತಗೋತಾರೋ ಅವರ ಕಂಟ್ರೋಲ್ ಕರಾಚಿ ಮೇಲೆ ಇರುತ್ತೆ. ಆ್ಯಂಡ್ ಯಾರು ಕಂಟ್ರೋಲ್ ಕರಾಚಿ ಮೇಲೆ ಇರುತ್ತೋ ಅವರ ಕಂಟ್ರೋಲ್ ಇಡೀ ಪಾಕಿಸ್ತಾನ ಮೇಲೆ ಇರುತ್ತೆ. ಈಗ ಹಂಸ ಅಲಿ ಈಗಾಗಲೇ ಲಿಯರಿಯಲ್ಲಿ ಇರುವಂತಹ ಇಂಡಿಯನ್ ಏಜೆಂಟ್ನ ಹತ್ರ ಬರ್ತಾನೆ. ಇಲ್ಲಿ ಆ ಏಜೆಂಟ್ ಬಹಳ ವರ್ಷಗಳಿಂದ ಲಿಯರಿನಲ್ಲಿ ಹೋಟೆಲ್ ನಡೆಸ್ತಾ ಇರ್ತಾನೆ. ಈಗ ಹಂಸ ಅಲಿನು ಹೋಟೆಲ್ನಲ್ಲಿ ಕೆಲಸ ಮಾಡೋ ನೆಪದಲ್ಲಿ ಅಲ್ಲೇ ಉಳ್ಕೋತಾನೆ. ಈಗ ಹಂಸ ಅಲಿ 1 ವರ್ಷ ಆ ಏಜೆಂಟ್ ಜೊತೆ ಸೇರ್ಕೊಂಡು ಆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇಡೀ ಲೇಯರ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈಗ ಹಂಸ ಅಲಿಗೆ ಆ ಏಜೆಂಟ್ ಮುಖಾಂತರ ಗೊತ್ತಾಗೋದೇನಂದ್ರೆ, ಇಡೀ ಲೇಯರ್ ಅಲ್ಲಿ 3 ಜನ ದೊಡ್ಡ ಕಳ್ಳರಿದ್ದಾರೆ. ಅದೇ ಈ ರೇಯರ್ ದಕೆಟ್ ಬಾಬು ದಕೆಟ್ ನೆಕ್ಸ್ಟ್ ನ ಮಗ. ಯಾವಾಗ ರೆಹಮಾನ್ ದಕೆಟ್ಗೆ ಈ ವಿಷಯ ಗೊತ್ತಾಗುತ್ತೋ ಅವನು ತನ್ನ ಸ್ವಂತ ತಾಯಿನೇ ಸಾಯಿಸ್ತಾನೆ. ಇನ್ನು ಎಂಟೈರ್ ಇಯರ್ನಲ್ಲಿ ಅವರೇ ರೆಹಮಾನ್ ದಕೆಟ್, ಬಾಬು ದಕೆಟ್ ಹಾಗೂ ಹರ್ಷದ್ ಪಪ್ಪು ಅಂತ. ಇನ್ನು 70% ಆಕ್ಯುಪೇಷನ್ ರೆಹಮಾನ್ ದಕೆಟ್ ಇಟ್ಕೊಂಡಿದ್ದ. ಸೊ ಈಗ ಹಂಸ ಅಲಿ ರೆಹಮಾನ್ ದಕೆಟ್ ಗ್ಯಾಂಗಿಗೆ ಜಾಯಿನ್ ಆಗಬೇಕಂತ ಅನ್ಕೋತಾನೆ. ಆದರೆ ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಾಗ ಹರ್ಷದ್ ಪಪ್ಪು ಹತ್ರ ವರ್ಕ್ ಮಾಡ್ತಾ ಇದ್ದಂಥ ಇಂಡಿಯನ್ ಏಜೆಂಟ್ ಹಂಸ ಅಲಿ ಹತ್ರ ಬಂದು, ನಾಳೆ ನಡೀತಾ ಇರುವಂತಹ ಮದುವೆಯಲ್ಲಿ ರೆಹಮಾನ್ ದಕೆಟ್ನ ಮಗ ಅಲ್ಲಿ ಬರ್ತಾ ಇದ್ದಾನೆ. ಅದಕ್ಕೆ ಬಾಬು ದಕೆಟ್ ಆ ಮದುವೆಯಲ್ಲಿ ರೆಹಮಾನ್ ದಕೆಟ್ನ ಮಗನನ್ನು ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ. ಇವಾಗ ನೀನೇನಾದರೂ ಅಟ್ಯಾಕ್ ನಡೀತಾ ಇರುವಾಗ ರೆಹಮಾನ್ ದಕೆಟ್ ಮಗನನ್ನು ಕಾಪಾಡಿದರೆ ನೀನು ಈಜಿಯಾಗಿ ರೆಹಮಾನ್ ದಕೆಟ್ನ ಗ್ಯಾಂಗಿಗೆ ಸೇರ್ಕೋಬಹುದು ಅಂತ ಹೇಳ್ತಾನೆ. ಈಗ ಹಂಸ ಅಲಿ ಕ್ಯಾಟ್ರಿಂಗ್ ಕೆಲಸ ನೆಪ ಹೇಳ್ಕೊಂಡು ಆ ಮದುವೆಗೆ ಬರ್ತಾನೆ. ಈಗ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಆ ಮದುವೆಗೆ ರೆಹಮಾನ್ ದಕೆಟ್ನ 2 ಮಕ್ಕಳು ಕೂಡ ಬರ್ತಾರೆ. ಇದನ್ನು ನೋಡಿದಂತಹ ಹಂಸ ಅಲಿ ಇಬ್ಬರನ್ನು ಹೇಗೆ ಸೇವ್ ಮಾಡೋದಂತ ಯೋಚನೆ ಮಾಡ್ತಾ ಇರ್ತಾನೆ. ಬಟ್ ಅಷ್ಟರಲ್ಲಿ ಅಲ್ಲಿ ಅಟ್ಯಾಕ್ ಶುರು ಆಗುತ್ತೆ. ಆಗ ಹಂಸ ಅಲಿ ಚಿಕ್ಕವನನ್ನ ಇನ್ನೊಬ್ಬ ಇಂಡಿಯನ್ ಏಜೆಂಟ್ ಹತ್ರ ಬಿಟ್ಟು ದೊಡ್ಡವನ್ನ ಸೇವ್ ಮಾಡಕ್ಕೆ ಅಂತ ಗನ್ ತಗೊಂಡು ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ದೊಡ್ಡವನಿಗೆ ಗುಂಡು ತೆಗಿ ಸತ್ತು ಹೋಗ್ತಾನೆ. ಇದನ್ನು ನೋಡಿದಂತ ಹಂಸ ಅಲಿ ಅವನು ಅಲ್ಲಿ ಬದುಕಲ್ಲ ಅಂತ ಗೊತ್ತಿದ್ರು ಅವನ ಬದುಕಿಸೋ ತರ ನಾಟಕ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ರೆಹಮಾನ್ ದಕೆಟ್ನ ಚಿಕ್ಕ ಮಗನ ಮುಂದೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ತಾನೆ. ಈಗ ಗುಂಡು ಬಿದ್ದಂತ ರೆಹಮಾನ್ ದಕೆಟ್ನ ಮಗ ಸತ್ತೋಗಿದ್ದಾನೆ. ಅದನ್ನು ನೋಡಕ್ಕೆ ಅಂತ ರೆಹಮಾನ್ ದಕೆಟ್ ಹಾಸ್ಪಿಟ್ಲಿಗೆ ಬರ್ತಾನೆ. ಆ್ಯಂಡ್ ಅವನ ಪ್ಲಾನ್ ಪ್ರಕಾರನೇ ರೆಹಮಾನ್ ದಕೆಟ್ನ ಚಿಕ್ಕ ಮಗ ಹಂಸ ಅಲಿಯನ್ನು ತೋರಿಸಿ ಇವನೇ ನನ್ನ ಕಾಪಾಡಿದ್ದಂತ ಹೇಳ್ತಾನೆ. ಇದನ್ನು ನೋಡಿದಂತಹ ರೆಹಮಾನ್ ದಕೆಟ್ನ ಹಂಸ ಅಲಿಗೆ ಸ್ವಲ್ಪ ದುಡ್ಡು ಕೊಡ್ತಾನೆ. ಆದರೆ ಹಂಸ ಅಲಿ, ನಾನೊಬ್ಬ ನಮ್ಮ ಬಲೂಚಿಸ್ತಾನ್ ಜನರಿಗೆ ಈ ಪಾಕಿಸ್ತಾನಲ್ಲಿ ಮರ್ಯಾದೆ ಇರಲಿಲ್ಲ, ಆದರೆ ನಿಮ್ಮಿಂದನೇ ನಮಗೆ ಮರ್ಯಾದೆ ಗೌರವ ಎಲ್ಲ ಸಿಕ್ಕಿದೆ, ಹಾಗೂ ನಮ್ಮ ಬಲೂಚಿಸ್ತಾನಿಗೆ ನೀವೇ ನಾಯಕನಿದ್ದಂಗೆ ಅಂತ. ಈ ಪ್ರಾಣ ಇರೋದು ನಿಮಗೋಸ್ಕರ, ನಿಮ್ಮ ಸೇವೆ ಮಾಡೋದ್ರಲ್ಲಿ ನನಗೆ ಖುಷಿ ಇದೆ, ನನಗೆ ದುಡ್ಡು ಬೇಡ ಅಂತ ಹೇಳ್ತಾನೆ. ಇದನ್ನು ನೋಡಿದಂತ ರೆಹಮಾನ್ ದಕೆಟ್ ಹಂಸ ಅಲಿನ ಅವನ ಗ್ಯಾಂಗಿಗೆ ಸೇರಿಸ್ಕೋತಾನೆ. ಅಂದಿನಿಂದ ಹಂಸ ಅಲಿ ಆ ಗ್ಯಾಂಗ್ನ ಮೆಂಬರ್ ಜೊತೆ ಬೆರೆತು ಡೇ ಬೈ ಡೇ ಅವರ ಆಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈಗ ನ್ಯೂಸ್ ಅಲ್ಲಿ ಆರ್ಟಿಕಲ್ ಎಲ್ಲ ಬಾಬು ದಕೆಟ್ ರೆಹಮಾನ್ ದಕೆಟ್ ಮಗನನ್ನು ಸಾಯಿಸಿದ್ರು, ತನ್ನ ಮಗ ಸತ್ತೋಗಿದ್ರು, ಯಾಕೆ ರೆಹಮಾನ್ ದಕೆಟ್ ಏನು ಆಕ್ಷನ್ ತಗೊಂಡಿಲ್ಲ ಅಂತ ಎಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ. ಇದು ನೋಡಿದಂತ ರೆಹಮಾನ್ ದಕೆಟ್ ಒಬ್ಬ ತಂದೆಯಾಗಿ ತನ್ನ ಮಗನ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತ ಅನ್ಕೋತಾನೆ. ಬಟ್ ಅಷ್ಟರಲ್ಲಿ ಜಮೀಲ್ ಅಂತ ಒಬ್ಬ ಪೊಲಿಟಿಷಿಯನ್ ಬರ್ತಾನೆ. ಇವನು ಪಾಕಿಸ್ತಾನ್ ಪೀಪಲ್ ಮೆಂಬರ್ ಆಗಿದ್ದ. ಈಗ ಮುಂದೆ ಬರುವಂತಹ ಎಲೆಕ್ಷನ್ ಅಲ್ಲಿ ಪಾಕಿಸ್ತಾನ್ ಪೀಪಲ್ ಪಾರ್ಟಿಗೆ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದ. ಆ್ಯಂಡ್ ರೆಹಮಾನ್ ದಕೆಟ್ನ ಈ ಪಾರ್ಟಿಯಲ್ಲಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದ. ಈಗ ಪೊಲಿಟಿಷಿಯನ್ ಬಂದ್ಬಿಟ್ಟು ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾ ಇದೆ, ಈ ಟೈಮಲ್ಲಿ ನೀನೇನು ಮಾಡಕ್ಕೆ ಹೋಗ್ಬೇಡ, ಎಲೆಕ್ಷನ್ ಎಲ್ಲ ಆದ್ಮೇಲೆ ಇದರ ಬಗ್ಗೆ ನೋಡೋಣ ಅಂತ ಹೇಳ್ತಾನೆ. ಆದ್ರೂ ರೆಹಮಾನ್ ದಕೆಟ್ ಹೇಗಾದ್ರೂ ಮಾಡಿ ಇವನ ಮಗನ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ಹಂಗೆ ಆಂಗ್ಲವ್ರವ್ರನ್ನೆಲ್ಲ ಕರೆದು ಏನ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಗ್ಯಾಂಗ್ ಅವರೆಲ್ಲ ಸೇರ್ಕೊಂಡು ಎಲೆಕ್ಷನ್ ಮುಗಿಯುವಂಟ ಏನು ಮಾಡೋದು ಬೇಡ, ಇವಾಗ ನಾವೇನಾದ್ರೂ ಮಾಡಿದ್ರೆ ಪಾರ್ಟಿ ಏನಾದ್ರೂ ಸೋತ್ರೆ ನಮಗೆ ಫಂಡಿಂಗ್ ಬರೋದಿಲ್ಲ, ಸ್ಟಾಪ್ ಆಗುತ್ತೆ, ಅದಕ್ಕೆ ಇವಾಗ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ. ಯಾವಾಗ ರೆಹಮಾನ್ ದಕೆಟ್ ಈ ಪ್ರಶ್ನೆಯನ್ನು ಹಂಸ ಅಲಿಗೆ ಕೇಳ್ತಾನೋ ಆಗ ಹಂಸ ಅಲಿ, ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಮಗನ ಪ್ರತೀಕಾರ ತೀರಿಸ್ಕೋತಾ ಇದ್ದೆ. ಯಾಕಪ್ಪ ಅಂತಂದ್ರೆ ಬಾಬು ದಕೆಟ್ಗೆ ಗೊತ್ತು ಇದು ಎಲೆಕ್ಷನ್ ಟೈಮ್ ಅಂತ.
ನೀವು ಅವನ್ನ ಏನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಅವನು ಈ ಪಾಯಿಂಟ್ ಇಟ್ಕೊಂಡು ನಿಮ್ಮ ಮಗನ ಈ ಟೈಮಲ್ಲಿ ಸಾಯಿಸಿರೋದು. ಇವಾಗ ಏನಾದರೂ ನೀವು ನಿಮ್ಮ ಮಗನ ಪ್ರತೀಕಾರ ತೀರಿಸ್ಕೊಂಡಿಲ್ಲ ಅಂತಂದ್ರೆ ಲೇಯರ್ ಅಲ್ಲಿ ಇರುವಂತ ಜನರಿಗೆಲ್ಲ ನಿಮ್ಮ ಮೇಲೆ ಇರುವಂತ ಭಯ ಅನ್ನೋದು ಹೋಗುತ್ತೆ. ಎಲ್ಲರ ಸಪೋರ್ಟ್ ಬಾಬು ಡಕೆಟ್ ಕಡೆ ಹೋಗುತ್ತೆ. ಇದರಿಂದ ನೀವು ಏನು ಮಾಡದೇ ಇದ್ರೂ ಎಲೆಕ್ಷನ್ ಸೋಲೋದಂತೂ ಗ್ಯಾರಂಟಿ. ಅದಕ್ಕೆ ಇವಾಗ ನೀವೇನಾದ್ರೂ ಬಾಬು ಡಕೆಟ್ನ ಸಾಯಿಸಿದ್ರೆ ಜನರಿಗೆಲ್ಲ ನಿಮ್ಮ ಮೇಲೆ ಭಯ ಅನ್ನೋದು ಬರುತ್ತೆ. ಅಂಡ್ ಪವರ್ ಏನು ಅನ್ನೋದು ಇಡೀ ಲೇಯರ್ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಂಡ್ ಪೊಲಿಟಿಷಿಯನ್ ಜಮೀಲ್ ಎಲೆಕ್ಷನ್ ಗೆಲ್ತಾನೆ. ಎಲೆಕ್ಷನ್ ಗೆದ್ಮೇಲೆ ಜಮೀಲ್ ಒಂದು ವಿಕ್ಟರಿ ಸ್ಪೀಚ್ ಕೊಡೋಕೆ ಅಂತ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ತಾನೆ. ಇಲ್ಲಿ ಯಾವಾಗ ಫಂಕ್ಷನ್ಗೆ ರೇಮನ್ ಡಕೆಟ್ ಬರ್ತಾನೋ ಅಲ್ಲಿರುವಂತ ಜನರು ಎಲ್ಲರೂ ರೇಮನ್ ಡಕೆಟ್ಗೆ ಕೂಗ್ತಾರೆ. ಇದು ನೋಡಿದಂತ ಹಂಸ ಅಲ್ಲಿಗೆ ಇಲ್ಲಿರುವವರೆಲ್ಲ ಜಮೀಲ್ಗಿಂತನೂ ರೇಮನ್ ಡಕೆಟ್ಗೆ ಸಪೋರ್ಟ್ ಜಾಸ್ತಿ ಅನ್ನೋದು ವಿಷಯ ಗೊತ್ತಾಗುತ್ತೆ. ಈ ನಡುವೆನೆ ಹಂಸ ಅಲ್ಲಿ ಜಮೀಲ್ನ ಮಗಳು ಯಾಲಿನಿ ಜಮೀಲ್ನ ನೋಡ್ತಾನೆ ಹಾಗೂ ಅವಳನ್ನು ಪರಿಚಯ ಮಾಡ್ಕೋತಾನೆ. ಅಂಡ್ ಅವಳ ಜೊತೆ ಕ್ಲೋಸ್ ಆಗಿ ಮಾತಾಡೋಕೆ ಶುರು ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಹಂಸ ಅಲ್ಲಿಗೆ ಉಳಿದು ಹೋದರೆ ನಾಳೆ ನನಗೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಉಪಯೋಗ ಬರ್ತಾಳೆ ಅಂತ ಅವನಿಗೆ ಗೊತ್ತಿತ್ತು. ಎಲೆಕ್ಷನ್ ಆದ್ಮೇಲೆ ರೇಮನ್ ಡಕೆಟ್ ಪೊಲಿಟಿಕಲ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದ. ಇದಕ್ಕೆಲ್ಲ ಬಿಸಿನೆಸ್ ಮ್ಯಾನ್ ಪೊಲಿಟಿಷಿಯನ್ ಜಮೀಲ್ ಹತ್ರ ಬರ್ದ್ಬಿಟ್ಟು ಸೀದಾ ರೇಮನ್ ಡಕೆಟ್ ಹತ್ರ ಬರ್ತಾ ಇದ್ರು. ಇದನ್ನು ನೋಡಿದಂತ ಜಮೀಲ್ ಹೀಗೆ ಬಿಟ್ಟರೆ ರೇಮನ್ ಡಕೆಟ್ ನನಗೊಂದು ದೊಡ್ಡ ಮುಳ್ಳಾಗ್ತಾನೆ, ಅವನು ಹೇಗಾದ್ರೂ ಮಾಡಿ ನನ್ನ ದಾರಿಯಿಂದ ತೆಗೆದು ಹಾಕಬೇಕು ಅಂತ ಅನ್ಕೋತಾನೆ. ಆಗ ಜಮೀಲ್ ಖಾನ್ ಬ್ರದರ್ಸ್ ನ ಮೀಟ್ ಮಾಡ್ತಾನೆ. ಇವರು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ರು ಮತ್ತು ಅವರು ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಹಾಗೂ ಫೇಕ್ ನೋಟ್ಸ್ನೆಲ್ಲ ಪ್ರಿಂಟ್ ಮಾಡಿ 500 ರೂಪಾಯಿ 1000 ರೂಪಾಯಿ ಇಂಡಿಯನ್ ಫೇಕ್ ನೋಟ್ಸ್ ನ ಪ್ರಿಂಟ್ ಮಾಡಿ ಇಂಡಿಯಾಗೆ ಸಪ್ಲೈ ಮಾಡ್ತಾ ಇದ್ರು. ಇದರಿಂದ ಇಂಡಿಯಾ ಎಕನಾಮಿಕ್ಲಿ ಇನ್ಸ್ಟೇಬಲ್ ಆಗಲಿ ಅಂತ. ಯಾವಾಗ ಈ ವಿಷಯ ಹಂಸ ಅಲ್ಲಿಗೆ ಗೊತ್ತಾಗುತ್ತೋ ಅವನು ಎಲ್ಲ ವಿಷಯನೂ ಇಂಡಿಯಾಗೆ ಅಪ್ಡೇಟ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಈ ಖಾನ್ ಬ್ರದರ್ಸ್ ರೇಮನ್ ಡಕೆಟ್ IAS ನ ಲೀಡರ್ ಮೇಜರ್ ಇಕ್ಬಾಲ್ ಮೀಟಿಂಗ್ ನ ಅರೇಂಜ್ ಮಾಡಿಸ್ತಾರೆ. ಇಲ್ಲಿ ಮ್ಯಾಟರ್ ಏನಪ್ಪಾ ಅಂತಂದ್ರೆ ಮೇಜರ್ ಇಕ್ಬಾಲ್ ನೆಕ್ಸ್ಟ್ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕು. ಅದಕ್ಕೆ ಅವನು ತನ್ನ ಟೆರರಿಸ್ಟ್ಗಳನ್ನೆಲ್ಲ ರಷ್ಯಾ ಮಾದರಿಯ ಗನ್ ಮತ್ತೆ ವೆಪನ್ಸ್ ಬೇಕಿರುತ್ತೆ. ಅಂಡ್ ವೆಪನ್ಸ್ ನ ಕೇವಲ ಅಫ್ಘಾನಿಸ್ತಾನ್ ನಲ್ಲಿ ಇರುವಂತಹ ಬಲೂಚಿಸ್ತಾನ್ ಜನರು ಮಾತ್ರ ಮಾಡಕ್ ಸಾಧ್ಯ. ಆದ್ರೆ ಈ ಬಲೂಚಿಸ್ತಾನ್ ಜನರಿಗೂ ISI ಅವರಿಗೂ ಆಗಿ ಬರಂಗಿಲ್ಲ. ಅದಕ್ಕೆ ಮೇಜರ್ ಇಕ್ಬಾಲ್ ರೇಮನ್ ಡಕೆಟ್ಗೆ ದುಡ್ಡನ್ನು ಕೊಟ್ಟು ನೀನು ಹೆಂಗಿದ್ರು ಬಲೂಚಿಸ್ತಾನ್ ಅವನೇ ಅಂಡ್ ಅಲ್ಲಿನ ಜನರು ನಿನಗೆ ಗೌರವವನ್ನು ಕೊಡ್ತಾರೆ, ಹೇಗಾದ್ರೂ ಮಾಡಿ ನೀನು ಅಲ್ಲಿಗೆ ಹೋಗಿ ರಷ್ಯಾ ಮಾದರಿಯ ವೆಪನ್ಸ್ ನೆಲ್ಲ ನಮಗೆ ಸಪ್ಲೈ ಮಾಡು ಅಂತ ಕೇಳ್ಕೊತಾನೆ. ಹೇಗಾದ್ರೂ ಮಾಡಿ ನೀನು ಅಲ್ಲಿಗೆ ಹೋಗಿ ರಷ್ಯಾ ಮಾದರಿಯ ವೆಪನ್ಸ್ ನೆಲ್ಲ ನಮಗೆ ಸಪ್ಲೈ ಮಾಡು ಅಂತ ಕೇಳ್ಕೊತಾನೆ. ಇದಕ್ಕೆ ರೇಮನ್ ಡಕೆಟ್ ಸರಿ ಅಂತ ಒಪ್ಕೊಂಡು ಬಲೂಚಿಸ್ತಾನ್ಗೆ ಹೋಗಿ ಅಲ್ಲಿ ವೆಪನ್ಸ್ ಲೀಡರ್ಸ್ ಹತ್ರ ಹೋಗಿ ಮೀಟಿಂಗ್ ನಡೆಸಿ ಅಷ್ಟು ವೆಪನ್ಸ್ ನ ಸಪ್ಲೈ ಮಾಡೋದಕ್ಕೆ ಒಪ್ಪಿಸ್ತಾನೆ. ಮತ್ತೊಂದು ಕಡೆ ಪೊಲಿಟಿಷಿಯನ್ ಜಮೀಲ್ ರೇಮನ್ ಡಕೆಟ್ ನಮ್ಮ ದಾರಿಯಿಂದ ತೆಗೆದು ಹಾಕಬೇಕು ಅಂತ ಅಂದ್ರೆ ಈಗಿರೋದು ಒಂದೇ ಆಪ್ಷನ್, ಅವನೇ SP ಚೌಧರಿ. ಈ SP ಚೌಧರಿಗೂ ರೇಮನ್ ಡಕೆಟ್ಗೂ ಆಗ್ಬರಲ್ಲ. ಈ ಹಿಂದೆ SP ಚೌಧರಿ ರೇಮನ್ ಡಕೆಟ್ನ ಎನ್ಕೌಂಟರ್ ಮಾಡಬೇಕು ಅಂತ ಇದ್ದ. ಆದರೆ ಆಗ ಈ ಜಮೀಲೆ SP ಚೌಧರಿನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸಿದ್ದ. ಆದರೆ ಈಗ ಜಮೀಲೆ ಮತ್ತೆ SP ಚೌಧರಿನ ಕರೆಸಿ ರೇಮನ್ ಡಕೆಟ್ನ ಹೆಂಗಾದ್ರೂ ಮಾಡಿ ಎನ್ಕೌಂಟರ್ ಮಾಡಿಸಿ ಸಾಯಿಸು ಅಂತ ಹೇಳ್ತಾನೆ. ಮತ್ತು ನಮ್ಮ ಮಿಷನ್ ನಡೆಸೋದಕ್ಕೆ ಒಂದು ಸೀಕ್ರೆಟ್ ಆಫೀಸ್ ಬೇಕು ಅಂತ ಬೇಡಿಕೆ ನೀಡ್ತಾನೆ. ಇದಕ್ಕೆ ಜಮೀಲ್ ನೀನೇನಾದ್ರೂ ಮಾಡು, ಒಟ್ಟಿನಲ್ಲಿ ಅವನ ಎನ್ಕೌಂಟರ್ ಮಾಡು ಅಂತ ಅವನು ಕೇಳಿದೆಲ್ಲ ಒಪ್ಕೋತಾನೆ. ಈಗ ರೇಮನ್ ಡಕೆಟ್ ಎಲ್ಲ ವೆಪನ್ಸ್ ಅನ್ನು ಮೇಜರ್ ಇಕ್ಬಾಲ್ಗೆ ಕೊಡ್ತಾನೆ. ಆ ಎಲ್ಲ ವೆಪನ್ಸ್ ಅನ್ನು ಅವನ ಟೆರರಿಸ್ಟ್ಗೆ ಕೊಟ್ಟು ನೀರಿನ ಮಾರ್ಗದಿಂದ ಇಂಡಿಯಾ ಒಳಗೆ ನುಗ್ಗಿ ಅಟ್ಯಾಕ್ ಮಾಡೋದಂತ ಅವರ ಪ್ಲಾನ್. ಮತ್ತೊಂದು ಕಡೆ ಎಲ್ಲ ವಿಷಯವನ್ನು ಅಲ್ಲಿ ಹಂಸ ಅಲ್ಲಿ ಕೇಳಿಸಿಕೊಂಡು ಇಂಡಿಯಾಗೆ ಅಪ್ಡೇಟ್ ಮಾಡ್ತಾನೆ. ಆದರೆ ಇಂಡಿಯನ್ಸ್ ಬೇಜವಾಬ್ದಾರಿತನ ಏನೋ ಅವರು ಇದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸೋಳಂಗಿಲ್ಲ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಹಂಸ ಅಲ್ಲಿ ಮತ್ತೆ ಜಮೀಲ್ನ ಮಗಳು ಯಾಲಿನಿ ಜಮೀಲ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಅಂಡ್ ಒಂದು ದಿನ ಮಾತಾಡ್ತಾಳೆ. ಯಾಲಿನಿ ಇತ್ತೀಚೆಗೆ SP ಚೌಧರಿ ನಮ್ಮ ಮನೆ ಕಡೆ ಬರೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ. ಇದನ್ನು ನೋಡಿದಂತ ಹಂಸ ಅಲ್ಲಿ ಪಕ್ಕ ಚೌಧರಿ ಮತ್ತೆ ಜಮೀಲ್ ಏನೋ ಒಂದು ಪ್ಲಾನ್ ಮಾಡ್ತಾ ಇರಬೇಕು ಅಂತ. ನೆಕ್ಸ್ಟ್ ಅವರಿಬ್ಬರನ್ನು ಏನಾದ್ರೂ ಬಂದಾಗ ನೆಕ್ಸ್ಟ್ ಅವರಿಬ್ಬರಿಗೂ ಮಾತುಕತೆ ನಡೆಸ್ತಾ ಇರುವಾಗ ಹೆಂಗಾದ್ರೂ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ನನಗೆ ಕಳಿಸು ಅಂತ ಕೇಳ್ತಾನೆ. ಅದಕ್ಕೆ ಯಾಲಿನಿ ಸರಿ ಅಂತ ಒಪ್ಕೊಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ SP ಚೌಧರಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಏನಪ್ಪಾ ಅಂತಂದ್ರೆ ರೇಮನ್ ಡಕೆಟ್ನ ಚಿಕ್ಕ ಮಗನಿಗೆ ಊಟದಲ್ಲಿ ಪಾಯ್ಸನ್ ಬಡಿಸಿ ಯಾವ ಅವನು ತಿಂದು ಆ ವಿಷಯ ರೇಮನ್ ಡಕೆಟ್ಗೆ ಗೊತ್ತಾಗಿ ಅವನು ಟ್ರೀಟ್ಮೆಂಟ್ಗೆ ಅಂತ ರೇಮನ್ ಡಕೆಟ್ ಹಾಸ್ಪಿಟ್ಲಿಗೆ ಹೋಗುತ್ತಾನೋ ದಾರಿ ಮಧ್ಯದಲ್ಲಿ ಅವನ ಅರೆಸ್ಟ್ ಮಾಡಿ ಅಲ್ಲೇ ಅವನ ಎನ್ಕೌಂಟರ್ ಮಾಡುವುದು ಅಂತ. ಮತ್ತು ಇದರಂತಾನೆ ಚೌಧರಿ ಊಟದೊಡೆ ಪಾಯ್ಸನ್ ಬಿಡಿಸ್ತಾನೆ. ಅಂಡ್ ಪ್ಲಾನ್ ಪ್ರಕಾರನೇ ರೇಮನ್ ಡಕೆಟ್ ಅವನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ದಾರಿ ಮಧ್ಯದಲ್ಲಿ ಚೌಧರಿ ಅವನು ಅರೆಸ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ಹಂಸ ಅಲ್ಲಿಗೆ ಚೌಧರಿ ಮತ್ತೆ ಜಮೀಲ್ ಪ್ಲಾನ್ ಮಾಡ್ತಾ ಇರುವಂತ ವಿಡಿಯೋವನ್ನು ಯಾಲಿನಿ ರೆಕಾರ್ಡ್ ಮಾಡಿ ಕಳಿಸ್ತಾಳೆ. ಇದು ನೋಡಿದಂತ ಹಂಸ ಅಲ್ಲಿ ಆ ವಿಡಿಯೋನ ಜಮೀಲ್ಗೆ ಕಳಿಸಿ ನೀನೇನಾದ್ರೂ ಇವಾಗ ಚೌಧರಿ ಹತ್ರ ಎನ್ಕೌಂಟರ್ ಸ್ಟಾಪ್ ಮಾಡಿಸಿಲ್ಲ ಅಂದ್ರೆ ಈ ವಿಡಿಯೋನ ಇಡೀ ಲೇಯರ್ ಅಲ್ಲಿ ಲೀಕ್ಔಟ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಆಗ ಜಮೀಲ್ ಚೌಧರಿಗೆ ಫೋನ್ ಮಾಡಿ ಆ ಎನ್ಕೌಂಟರ್ ನಿಲ್ಸು ಅಂತ ಕೇಳ್ಕೊತಾನೆ. ಆದರೆ ಚೌಧರಿ ಅದಕ್ಕೆ ಒಪ್ಪಲ್ಲ. ಆಗ ಹಂಸ ಅಲ್ಲಿ ಚೌಧರಿ ಹಿಂಗೇನಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಜಮೀಲ್ ಹತ್ರ ಚೌಧರಿ ಆಫೀಸ್ ನ ಲೊಕೇಶನ್ ಕೇಳ್ಕೊಂಡು ಆ ಜಾಗದ ಹತ್ರ ಹೋಗಿ ಅಲ್ಲಿರುವಂತ ಎಲ್ಲ ಆಫೀಸರ್ಸ್ಗೆ ಪೆಟ್ರೋಲ್ ನ ಸುರಿದು ಚೌಧರಿಗೆ ಫೋನ್ ಮಾಡಿ ಇವಾಗ ನೀನೇನಾದ್ರೂ ರೇಮನ್ ಡಕೆಟ್ ನ ಬಿಟ್ಟಿಲ್ಲ ಅಂತಂದ್ರೆ ಇಷ್ಟು ಜನ ಆಫೀಸರ್ಸ್ ನ ಬೆಂಕಿ ಹಚ್ಚಿ ಸಾಯಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಇದರಿಂದ ಚೌಧರಿ ತನ್ನ ಆಫೀಸರ್ಸ್ ನ ಪ್ರಾಣ ಉಳಿಸೋಕೋಸ್ಕರ ರೇಮನ್ ಡಕೆಟ್ ನ ಬಿಟ್ಟು ಕಳಿಸ್ತಾನೆ. ಅಂಡ್ ಮತ್ತೊಂದು ಕಡೆ ನಮಗೆ ಗೊತ್ತಾಗೋದೇನಂದ್ರೆ ಈ ಪ್ಲಾನ್ ನಲ್ಲಿ ಇವನು ಹರ್ಷಾನ್ ಪಪ್ಪುನು ಇನ್ವಾಲ್ವ್ ಆಗಿದ್ದ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನ್ಯೂಸ್ ಅಲ್ಲಿ ಮೇಜರ್ ಇಕ್ಬಾಲ್
ಕಳಿಸಿರುವಂತಹ ಟೆರರಿಸ್ಟ್ಗಳು ಹೇಗೆ ಮುಂಬೈಯಲ್ಲಿ ಅಟ್ಯಾಕ್ ಮಾಡಿರುವಂತಹ ನ್ಯೂಸ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಈ ಅಟ್ಯಾಕ್ 2008ರಲ್ಲಿ ನಡೀತಿಲ್ಲ, ಅಟ್ಯಾಕ್ ಆಗಿರುತ್ತೆ. ಇದು ನೋಡಿದಂತ ಅಂಸಾಲಿ ಶಾಕ್ ಆಗಿ ಫುಲ್ ದುಃಖಕ್ಕೆ ಒಳಗಾಗ್ತಾನೆ. ನಾನು ಈ ಅಟ್ಯಾಕ್ ಆಗುತ್ತೆ ಅಂತ ಮೊದಲೇನೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆದ್ರೂ ಇವರು ಏನು ಆಕ್ಷನ್ ತಗೊಳ್ಳದೆ ಇವರು ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಇಷ್ಟು ಜನ ಸತ್ತೋದ್ರು ಅಂತ ತುಂಬಾನೇ ಕೊರಗ್ತಾನೆ. ಈ ಒಂದು ಘಟನೆಯಿಂದ ಅಂಸಾಲಿ ಇನ್ನೂ ನಾನು ಸುಮ್ಮನಿದ್ರೆ ಆಗಲ್ಲ, ನಾನು ಬೇರೆ ಇಂಡಿಯನ್ ಏಜೆಂಟ್ ಮೇಲೆ ಡಿಫೆಂಡ್ ಆಗಿ ಇಂಡಿಯಾಗೆ ಇನ್ಫಾರ್ಮೇಶನ್ ಕಳಿಸೋದ್ರಿಂದ ಏನು ಪ್ರಯೋಜನ ಇಲ್ಲ, ಏನೇ ಮಾಡಿದ್ರು ಇವಾಗ ನಾನೇ ಮಾಡಬೇಕು, ನಾನು ಈ ಏರಿಯಾನೆಲ್ಲ ಕಂಟ್ರೋಲ್ಗೆ ತಗೋಬೇಕು ಆ್ಯಂಡ್ ನೆಕ್ಸ್ಟ್ ಕರಾಚಿ ಆ್ಯಂಡ್ ಪಾಕಿಸ್ತಾನ ಕಂಟ್ರೋಲ್ಗೆ ತಗೋಬೇಕು. ಅದೇನಪ್ಪ ಅಂತಂದ್ರೆ ಅವನು ಸೀತಾ ಜಮೀಲ್ ಹತ್ರ ಹೋಗಿ ರೇಮಾನ್ ದಗೆಟ್ನ ಸಾಯಿಸಬೇಕು ಅನ್ಕೊಂಡಿದೀಯಾ ಅಂತ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಮಗಳು ಯಾಲಿನಿ ನನ್ನ ಇಷ್ಟಪಡ್ತಾ ಇದ್ದಾಳೆ, ನಮ್ಮಿಬ್ಬರಿಗೂ ಮದುವೆ ಮಾಡಿಸು. ಇದರಿಂದ ನೆಕ್ಸ್ಟ್ ರೇಮಾನ್ ದಗೆಟ್ನ ಸಾಯಿಸಾದ್ಮೇಲೆ ಎಂಟೈರ್ ಲಿಯರ್ನ ನನ್ನ ಕಂಟ್ರೋಲ್ ಬರುತ್ತೆ. ಹಾಗೂ ಹೆಂಗಿದ್ರು ನಾನು ನಿನ್ನ ಅಳಿಯ ಆಗಿರ್ತೀನಿ. ನನ್ನ ಕಂಟ್ರೋಲಿಗೆ ಬಂದ್ರೇನು ನಿನ್ನ ಕಂಟ್ರೋಲಿಗೆ ಬಂದ್ರೇನು ಎರಡೂ ಒಂದೇ ಆಗಿರುತ್ತೆ. ಯಾವಾಗ ಈ ವಿಷಯನ ಜಮೀಲ್ ಯೋಚನೆ ಮಾಡ್ತಾನೋ ಇದು ವರ್ಕ್ ಆಗುತ್ತೆ ಅಂತ ಒಪ್ಕೊಂಡು ಅವನ ಮಗಳನ್ನು ಅಂಸಾಲಿಗೆ ಕೊಟ್ಟು ಮದುವೆ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮೇಜರ್ ಇಕ್ಬಾಲ್ ತನಗೆ ಇನ್ನೂ ಸುಮಾರು ವೆಪನ್ಸ್ ಬೇಕು ಅಂತ ಆರ್ಡರ್ ಕೊಡ್ತಾ ಇರ್ತಾನೆ. ಅದಕ್ಕೆ ರೇಮಾನ್ ದಗೆಟ್ ಬಲೂಚಿಸ್ತಾನ್ ಇಂದ ಇನ್ನೂ ಸುಮಾರು ವೆಪನ್ಸ್ ಅನ್ನು ಡೆಲಿವರಿ ಮಾಡಿಸ್ಕೋತಾನೆ. ಅಂಡ್ ಈ ಡೆಲಿವರಿಗೆ ಅಂತ ಅವನ್ನೆಲ್ಲ ಹುಡುಗರನ್ನು ಬಲೂಚಿಸ್ತಾನ್ಗೆ ಕಳಿಸ್ತಾನೆ. ಬಟ್ ಅವನು ಒಂದು ವಾಟರ್ ಟ್ಯಾಂಕ್ ಇನಾಗ್ರೇಷನ್ ಇದೆ ಅಂತ ಅಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಹೋಗ್ತಾನೆ. ಅಂಡ್ ಇದೇ ಬೆಸ್ಟ್ ಟೈಮ್ ಅಂತ ಅಂಸಾಲಿ SP ಚೌಧರಿಗೆ ಇನ್ಫಾರ್ಮ್ ಮಾಡಿ ಅಂಸಾಲಿ ರೇಮಾನ್ ಮತ್ತು ಅವರು ಇನ್ನಿಬ್ಬರು ಹುಡುಗರನ್ನು ಗಾಡಿಯಲ್ಲಿ ಒಂದು ಅರಣ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನು ನೋಡಿದಂತ ರೇಮಾನ್ ದಗೆಟ್ ಇದು ಯಾವುದೋ ಹೊಸ ರೂಟ್ಗೆ ಕರ್ಕೊಂಡು ಹೋಗ್ತಿದೆಯಲ್ಲ ಅಂತ ಕೇಳ್ತಾನೆ. ಆದರೆ ಅಲ್ಲಿ ಅಂಸಾಲಿ ಏನು ಉತ್ತರಿಸಲ್ಲ. ಇದನ್ನು ನೋಡಿದಂತ ರೇಮಾನ್ ದಗೆಟ್ ಪಕ್ಕ ಇವರೇನೋ ಸ್ಕೆಚ್ ಹಾಕಿದ್ದಾರೆ ಅಂತ ಗಾಡಿ ನಿಲ್ಸುವಂತಾನೆ. ಆದರೆ ಅಂಸಾಲಿ ನಿಲ್ಸಲ್ಲ. ಕೊನೆಗೆ ಅಂಸಾಲಿ ಕಾಡ್ ಮಧ್ಯದಲ್ಲಿ ನಿಲ್ಲಿಸಿ ಅಲ್ಲಿಂದ ಓಡಿ ಹೋಗ್ತಾನೆ. ಅಂಡ್ ಅಲ್ಲಿಗೆ SP ಚೌಧರಿ ಬರ್ತಾನೆ. ಇದನ್ನು ನೋಡಿದಂತ ರೇಮಾನ್ ದಗೆಟ್ ನನಗೆ ಮೋಸ ಮಾಡ್ತಿಲ್ಲ ಅಂತ ಅಂಸಾಲಿನ ಅತ್ತಾಡಿಸಿಕೊಂಡು ಕಾಡ್ ಕಡೆ ಹೋಗ್ತಾನೆ. ಮತ್ತೊಂದು ಕಡೆ SP ಚೌಧರಿ ಎಲ್ಲ ಆಫೀಸರ್ಸ್ ರೇಮಾನ್ ದಗೆಟ್ನ ಗುಂಡಗಳನ್ನು ಸಾಯಿಸ್ತಾರೆ. ಅಂಡ್ SP ಚೌಧರಿ ರೇಮಾನ್ ದಗೆಟ್ ಹತ್ರ ಹೋಗಿ ಅವನ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಅಂಡ್ ಫೈನಲಿ ಅಂಸಾಲಿ ಮತ್ತೆ SP ಚೌಧರಿ ಸೇರಿಕೊಂಡು ರೇಮಾನ್ ದಗೆಟ್ನ ಹೊಡೆದು ಸೋಲಿಸಿ ಕೊನೆಗೆ ಅಂಸಾಲಿ ಚೌಧರಿ ಹತ್ರ ರೇಮಾನ್ ದಗೆಟ್ನ ಕತ್ತಿಗೆ ಶೂಟ್ ಮಾಡುವಂತ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಕತ್ತಿಗೆ ಶೂಟ್ ಮಾಡಿದರೆ ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಮಿನಿಮಮ್ 15 ನಿಮಿಷನಾದ್ರೂ ಬದುಕಿರ್ತಾನೆ. ಅಂಡ್ ಅವನು ಏನು ಮಾಡೋಕ್ಕಾಗಲ್ಲ, ಬರೀ ಒದ್ದಾಡ್ತಿರ್ತಾನೆ. ಅಂಡ್ ಇದೇ ಪಾಯಿಂಟ್ನ ಇಟ್ಕೊಂಡು ಅಂಸಾಲಿ ನರ್ಲಿ ಸಾಯಿಸ್ತಾ ಇರುವಂತ ರೇಮಾನ್ ದಗೆಟ್ನ ಎತ್ಕೊಂಡು ರೋಡ್ ಸೈಡ್ಗೆ ಹೋಗಿ ಒಂದು ಆಟೋನ ನಿಲ್ಲಿಸಿ ರೇಮಾನ್ ದಗೆಟ್ನ ಆಟೋದಲ್ಲಿ ಕೂರಿಸಿಕೊಂಡು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಬಟ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡುವಷ್ಟರಲ್ಲಿ ರೇಮಾನ್ ದಗೆಟ್ ಸತ್ತು ಹೋಗ್ತಾನೆ. ಆದರೆ ಹಾಸ್ಪಿಟಲ್ ಅಲ್ಲಿರೋ ಲಿಯರಿ ಜನರಿಗೆ SP ಚೌಧರಿ ರೇಮಾನ್ ದಗೆಟ್ ಮೇಲೆ ಅಟ್ಯಾಕ್ ಮಾಡಿದ ಅಂಸಾಲಿ ರೇಮಾನ್ ದಗೆಟ್ನ SP ಚೌಧರಿಯಿಂದ ಬಚಾವ್ ಮಾಡೋಕೆ ಟ್ರೈ ಮಾಡಿದ. ಬಟ್ ಅನ್ಫಾರ್ಚುನೇಟ್ಲಿ ಅವನು ಕಾಪಾಡೋಕೆ ಆಗಲಿಲ್ಲ ಅಂತ ಅನ್ಕೋತಾರೆ. ಇದರಿಂದ ಅವನು ರೇಮಾನ್ ದಗೆಟ್ನ ಗುಂಡಗಳು ಹಾಗೂ ಲಿಯರಿಯ ಜನರ ಮೇಲೆ ಭರವಸೆ ಗಿಟ್ಟಿಸಿಕೊಡ್ತಾನೆ. ಅಂಡ್ ನ್ಯೂಸಲ್ಲೆಲ್ಲ ಇದೇ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಅಂಡ್ ಅವರಿಬ್ಬರಿಗೂ ಅಂಸಾಲಿ ಮೇಲೆ ಡೌಟ್ ಬರಲ್ಲ, ಎಲ್ಲರೂ ಅಂಸಾಲಿಯನ್ನ ಹೀರೋ ತರ ನೋಡ್ತಾರೆ. ಅಂಡ್ ಅಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ನಮಗೆ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಅಸಲಿಗೆ ಅಂಸಾಲಿಯ ರಿಯಲ್ ಹೆಸರು ಜಸ್ಕರೇಟ್ ಸಿಂಗ್ ಅಂತ. ಇವನು ಇಂಡಿಯಾದಲ್ಲಿ ಇರುವಾಗ ಅವನ ಫ್ಯಾಮಿಲಿಯನ್ನು ಕಳ್ಕೊಂಡಿದ್ದಾನೆ. ಅವನಿಗೆ ತನ್ನವರಂತ ಯಾರಿಲ್ಲ. ಮತ್ತೆ ಇವನ್ನ ಗಲ್ಲಿಗೇರಿಸೋಣ ಅಂತ ಪ್ಲಾನ್ ಹಾಕಿರ್ತಾರೆ. ಬಟ್ ಅಷ್ಟರಲ್ಲಿ ಅಜಯ್ ಸ್ಯಾನಿಲಿಯನ್ ಬಿಡಿಸಿ ಈ ಮಿಷನ್ ದುರಂದರಿಗೆ ಅಂತ ಕಳಿಸ್ತಾರೆ. ಇನ್ನು ರೇಮಾನ್ ದಗೆಟ್ ಸತ್ತೋದ್ಮೇಲೆ ನೆಕ್ಸ್ಟ್ ಏನಾಯ್ತು, ಅಂಸಾಲಿ ಏನೇನ್ ಮಾಡಿದ ಅನ್ನೋದನ್ನೆಲ್ಲ ನಾವು ದುರಂದರ್ ಪಾರ್ಟ್ 2 ನಲ್ಲಿ ನೋಡ್ಬೇಕಾಗುತ್ತೆ. ಪಾರ್ಟ್ 2 ಬಂದು ನಮ್ಮ ಟಾಕ್ಸಿಕ್ ರಿಲೀಸ್ ಆಗೋ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇದಿಷ್ಟು ಈ ಮೂವಿಯ ಕಥೆಯಾಗಿತ್ತು. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಈ ಪುಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಧನ್ಯವಾದಗಳು.